ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನುವಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ ದರ ಏರಿಕೆ ದರ ಏರಿಕೆ ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ. BWSSBಗೆ ಎಷ್ಟು ಬರಬೇಕು ಹೇಳಿ? 194 ಕೋಟಿ ರೂಪಾಯಿ ಬಾಕಿ ಬರಬೇಕು. ಸರ್ಕಾರದಿಂದ 194 ಕೋಟಿ ರೂಪಾಯಿ BWSSBಗೆ ಬರಬೇಕು. ನೋಟಿಸ್ ನೀಡಿದ್ರು ಕೂಡ ಸರ್ಕಾರಿ ಇಲಾಖೆಗಳು ಬಿಲ್ ಕಟ್ಟಿಲ್ಲ. ಸರ್ಕಾರಿ ಕಟ್ಟಡಗಳ ಅನುಕೂಲಕ್ಕಾಗಿ OTS ಜಾರಿಗೆ ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ. 500, 600, 1000 ರೂಪಾಯಿ ಇದ್ರೆ ಈ ಅಧಿಕಾರಿಗಳು ಮನೆಗಳಿಗೆ ಬಂದು ಧಮಕಿ ಹಾಕ್ತಾರೆ. ನಿಮಗೆ ಕಾವೇರಿ ವಾಟರ್ ಸಪ್ಲೈ ಕಟ್ ಮಾಡ್ಬಿಡ್ತೀವಿ ನೀವು ಬಿಲ್ ತುಂಬಲಿಲ್ಲ ಅಂತಂದ್ರೆ. 194 ಕೋಟಿ ರೂಪಾಯಿ ಇದೆ ಅಲ್ರಿ, ವಸೂಲ್ ಮಾಡ್ರಿ ತಾಕತ್ತಿದ್ರೆ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಾರದಲ್ಲಿ ತಮಗೆ ತಿಳುವಳಿಕೆ ಕೊಡ್ತೀನಿ. ಪೆನಾಲ್ಟಿ ಟೋಟಲ್ ನಮಗೆ ಒಂದು 194 ಕೋಟಿಗಳಿದೆ ಸರ್ಕಾರ ಎಲ್ಲ ಸೇರಿ. ಸೊ ಅದರ ಬಗ್ಗೆ ಕೂಡ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೋರ್ಡ್ ನಿರ್ಧಾರ ಆಗಿದೆ. ಈಗ ಸರ್ಕಾರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಅನುಮೋದನೆ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು. ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನುವಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ ದರ ಏರಿಕೆ ದರ ಏರಿಕೆ ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ. BWSSBಗೆ ಎಷ್ಟು ಬರಬೇಕು ಹೇಳಿ? 194 ಕೋಟಿ ರೂಪಾಯಿ ಬಾಕಿ ಬರಬೇಕು. ಸರ್ಕಾರದಿಂದ 194 ಕೋಟಿ ರೂಪಾಯಿ BWSSBಗೆ ಬರಬೇಕು. ನೋಟಿಸ್ ನೀಡಿದ್ರು ಕೂಡ ಸರ್ಕಾರಿ ಇಲಾಖೆಗಳು ಬಿಲ್ ಕಟ್ಟಿಲ್ಲ. ಸರ್ಕಾರಿ ಕಟ್ಟಡಗಳ ಅನುಕೂಲಕ್ಕಾಗಿ OTS ಜಾರಿಗೆ ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ. 500, 600, 1000 ರೂಪಾಯಿ ಇದ್ರೆ ಈ ಅಧಿಕಾರಿಗಳು ಮನೆಗಳಿಗೆ ಬಂದು ಧಮಕಿ ಹಾಕ್ತಾರೆ. ನಿಮಗೆ ಕಾವೇರಿ ವಾಟರ್ ಸಪ್ಲೈ ಕಟ್ ಮಾಡ್ಬಿಡ್ತೀವಿ ನೀವು ಬಿಲ್ ತುಂಬಲಿಲ್ಲ ಅಂತಂದ್ರೆ. 194 ಕೋಟಿ ರೂಪಾಯಿ ಇದೆ ಅಲ್ರಿ, ವಸೂಲ್ ಮಾಡ್ರಿ ತಾಕತ್ತಿದ್ರೆ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಾರದಲ್ಲಿ ತಮಗೆ ತಿಳುವಳಿಕೆ ಕೊಡ್ತೀನಿ. ಪೆನಾಲ್ಟಿ ಟೋಟಲ್ ನಮಗೆ ಒಂದು 194 ಕೋಟಿಗಳಿದೆ ಸರ್ಕಾರ ಎಲ್ಲ ಸೇರಿ. ಸೊ ಅದರ ಬಗ್ಗೆ ಕೂಡ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೋರ್ಡ್ ನಿರ್ಧಾರ ಆಗಿದೆ. ಈಗ ಸರ್ಕಾರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಅನುಮೋದನೆ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು. ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನುವಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ ದರ ಏರಿಕೆ ದರ ಏರಿಕೆ ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ. BWSSBಗೆ ಎಷ್ಟು ಬರಬೇಕು ಹೇಳಿ? 194 ಕೋಟಿ ರೂಪಾಯಿ ಬಾಕಿ ಬರಬೇಕು. ಸರ್ಕಾರದಿಂದ 194 ಕೋಟಿ ರೂಪಾಯಿ BWSSBಗೆ ಬರಬೇಕು. ನೋಟಿಸ್ ನೀಡಿದ್ರು ಕೂಡ ಸರ್ಕಾರಿ ಇಲಾಖೆಗಳು ಬಿಲ್ ಕಟ್ಟಿಲ್ಲ. ಸರ್ಕಾರಿ ಕಟ್ಟಡಗಳ ಅನುಕೂಲಕ್ಕಾಗಿ OTS ಜಾರಿಗೆ ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ. 500, 600, 1000 ರೂಪಾಯಿ ಇದ್ರೆ ಈ ಅಧಿಕಾರಿಗಳು ಮನೆಗಳಿಗೆ ಬಂದು ಧಮಕಿ ಹಾಕ್ತಾರೆ. ನಿಮಗೆ ಕಾವೇರಿ ವಾಟರ್ ಸಪ್ಲೈ ಕಟ್ ಮಾಡ್ಬಿಡ್ತೀವಿ ನೀವು ಬಿಲ್ ತುಂಬಲಿಲ್ಲ ಅಂತಂದ್ರೆ. 194 ಕೋಟಿ ರೂಪಾಯಿ ಇದೆ ಅಲ್ರಿ, ವಸೂಲ್ ಮಾಡ್ರಿ ತಾಕತ್ತಿದ್ರೆ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಾರದಲ್ಲಿ ತಮಗೆ ತಿಳುವಳಿಕೆ ಕೊಡ್ತೀನಿ. ಪೆನಾಲ್ಟಿ ಟೋಟಲ್ ನಮಗೆ ಒಂದು 194 ಕೋಟಿಗಳಿದೆ ಸರ್ಕಾರ ಎಲ್ಲ ಸೇರಿ. ಸೊ ಅದರ ಬಗ್ಗೆ ಕೂಡ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೋರ್ಡ್ ನಿರ್ಧಾರ ಆಗಿದೆ. ಈಗ ಸರ್ಕಾರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಅನುಮೋದನೆ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು. ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನುವಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ ದರ ಏರಿಕೆ ದರ ಏರಿಕೆ ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ. BWSSBಗೆ
ಎಷ್ಟು ಬರ್ಬೇಕು ಹೇಳಿ? 194 ಕೋಟಿ ರೂಪಾಯಿ ಬಾಕಿ ಬರಬೇಕು. ಸರ್ಕಾರದಿಂದ 194 ಕೋಟಿ ರೂಪಾಯಿ ಬಿಡಬ್ಲ್ಯೂಎಸ್ಎಸ್ಬಿಗೆ ಬರಬೇಕು. ನೋಟಿಸ್ ನೀಡಿದರೂ ಕೂಡ ಸರ್ಕಾರಿ ಇಲಾಖೆಗಳು ಬಿಲ್ ಕಟ್ಟಿಲ್ಲ. ಸರ್ಕಾರಿ ಕಟ್ಟಡಗಳ ಅನುಕೂಲಕ್ಕಾಗಿ ಓಟಿಎಸ್ ಜಾರಿಗೆ ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ. 500, 600, 1000 ರೂಪಾಯಿ ಇದ್ರೆ ಈ ಅಧಿಕಾರಿಗಳು ಮನೆಗಳಿಗೆ ಬಂದು ಧಮಕಿ ಹಾಕ್ತಾರೆ. ನಿಮಗೆ ಕಾವೇರಿ ವಾಟರ್ ಸಪ್ಲೈ ಕಟ್ ಮಾಡ್ಬಿಡ್ತೀವಿ ನೀವು ಬಿಲ್ ತುಂಬಲಿಲ್ಲ ಅಂತಂದ್ರೆ. 194 ಕೋಟಿ ರೂಪಾಯಿ ಇದೆ ಅಲ್ರಿ, ವಸೂಲ್ ಮಾಡ್ರಿ ತಾಕತ್ತಿದ್ರೆ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಾರದಲ್ಲಿ ತಮಗೆ ತಿಳುವಳಿಕೆ ಕೊಡ್ತೀನಿ. ಪೆನಾಲ್ಟಿ ಟೋಟಲ್ ನಮಗೆ ಒಂದು 194 ಕೋಟಿಗಳಿದೆ ಸರ್ಕಾರಲ್ಲ ಸೇರಿ. ಸೊ ಅದರ ಬಗ್ಗೆ ಕೂಡ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೋರ್ಡ್ ನಿರ್ಧಾರ ಆಗಿದೆ. ಈಗ ಸರ್ಕಾರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಅನುಮೋದನೆ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನೋಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ, ದರ ಏರಿಕೆ, ದರ ಏರಿಕೆ. ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ. ಬಿಡಬ್ಲ್ಯೂಎಸ್ಎಸ್ಬಿಗೆ ಎಷ್ಟು ಬರ್ಬೇಕು ಹೇಳಿ? 194 ಕೋಟಿ ರೂಪಾಯಿ ಬಾಕಿ ಬರಬೇಕು. ಸರ್ಕಾರದಿಂದ 194 ಕೋಟಿ ರೂಪಾಯಿ ಬಿಡಬ್ಲ್ಯೂಎಸ್ಎಸ್ಬಿಗೆ ಬರಬೇಕು. ನೋಟಿಸ್ ನೀಡಿದರೂ ಕೂಡ ಸರ್ಕಾರಿ ಇಲಾಖೆಗಳು ಬಿಲ್ ಕಟ್ಟಿಲ್ಲ. ಸರ್ಕಾರಿ ಕಟ್ಟಡಗಳ ಅನುಕೂಲಕ್ಕಾಗಿ ಓಟಿಎಸ್ ಜಾರಿಗೆ ಚಿಂತನೆ ಮಾಡುವಂತ ಕೆಲಸ ಆಗ್ತಾ ಇದೆ. 500, 600, 1000 ರೂಪಾಯಿ ಇದ್ರೆ ಈ ಅಧಿಕಾರಿಗಳು ಮನೆಗಳಿಗೆ ಬಂದು ಧಮಕಿ ಹಾಕ್ತಾರೆ. ನಿಮಗೆ ಕಾವೇರಿ ವಾಟರ್ ಸಪ್ಲೈ ಕಟ್ ಮಾಡ್ಬಿಡ್ತೀವಿ ನೀವು ಬಿಲ್ ತುಂಬಲಿಲ್ಲ ಅಂತಂದ್ರೆ. 194 ಕೋಟಿ ರೂಪಾಯಿ ಇದೆ ಅಲ್ರಿ, ವಸೂಲ್ ಮಾಡ್ರಿ ತಾಕತ್ತಿದ್ರೆ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವಾರದಲ್ಲಿ ತಮಗೆ ತಿಳುವಳಿಕೆ ಕೊಡ್ತೀನಿ. ಪೆನಾಲ್ಟಿ ಟೋಟಲ್ ನಮಗೆ ಒಂದು 194 ಕೋಟಿಗಳಿದೆ ಸರ್ಕಾರಲ್ಲ ಸೇರಿ. ಸೊ ಅದರ ಬಗ್ಗೆ ಕೂಡ ನಾನು ತಮಗೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ಸಂದರ್ಭದಲ್ಲಿ ಕೊಡ್ತೀನಿ. ಆಲ್ರೆಡಿ ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ಬೋರ್ಡ್ ನಿರ್ಧಾರ ಆಗಿದೆ. ಈಗ ಸರ್ಕಾರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್ಕಾರ ಅನುಮೋದನೆ ಬಂದ ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ. ಅದರ ಬಗ್ಗೆ ಕೂಡ ಈಗ OTS ಸ್ಕೀಮ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ಇನ್ನು ಕಾಂಗ್ರೆಸ್ ಸರ್ಕಾರದ ಕತೆ ಗ್ಯಾರಂಟಿಗೆ ಹಣ ಹೊಂದಿಸೋದ್ರಲ್ಲೇ ಆಯುಷ್ಯ ಮುಗಿದು ಹೋಗ್ಬಿಡುತ್ತೋ ಅನ್ನೋಂತಹ ಪರಿಸ್ಥಿತಿ. ಇದ್ರ ಮಧ್ಯೆ ಜನರಿಗೆ ಬರೆ ಇಳಿಯುವಂತಹ ಕೆಲಸ ಮೇಲಿಂದ ಮೇಲೆ ಆಗ್ತಾ ಇದೆ. ದರ ಏರಿಕೆ, ದರ ಏರಿಕೆ, ದರ ಏರಿಕೆ. ಮತ್ಯಾವ್ದಿದೆ ಉಳಿದಿದೆ ನೋಡೋಣ, ಅದನ್ನು ಜಾಸ್ತಿ ಮಾಡಿಬಿಡೋಣ ಅನ್ನುವಂತ ಪರಿಸ್ಥಿತಿ. ಈಗ ನೋಡಿ ಎಂತ ಪರಿಸ್ಥಿತಿ ಅಂತಂದ್ರೆ, ಪ್ರತಿನಿತ್ಯ ಯೂಸ್ ಮಾಡಿದ ನೀರಿನ ಬಿಲ್ ಕಟ್ಟೋದಕ್ಕೆ ಸರ್ಕಾರಿ ಇಲಾಖೆಗಳಿಂದ ಆಗ್ತಾ ಇಲ್ಲ.